ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ತುಂಬ ಜನಕ್ಕೆ ಡೌಟ್ಸ್ ಇದೆ. ಬ್ರಿಡ್ಜ್ ಗುರುಕುಲ್ ರಿಯಲ್ಲ, ಫೇಕಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು? ಸೊ ಪ್ರತಿಯೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಓಕೆ, ಸೊ ಬ್ರಿಡ್ಜ್ ಗುರುಕುಲ್ ರಿಯಲ್ಲ, ಫೇಕ್ ಅಂತ ನಾನು ಹೇಳೋಕ್ಕಿಂತ ನೀವೇ ಇದನ್ನು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಫಸ್ಟ್ ನೀವು ಗೂಗಲಲ್ಲಿ ಸರ್ಚಲ್ಲಿ mca.gov.in ಅಂತ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರುವಂತಹ ಒಂದು ಫೋಟೋಸ್ ಬರುತ್ತೆ. ಓಕೆ, ಅದರಲ್ಲಿ ಮೆನುಗೆ ಹೋಗಿಬಿಟ್ಟು ಮೆನುವಲ್ಲಿ MCA ಸರ್ವಿಸಸ್ಸಿಗೆ ಹೋಗಿಬಿಟ್ಟು ಅಲ್ಲಿ LP ಸರ್ವಿಸಸಲ್ಲಿ ಸೆಕೆಂಡ್ ಒನ್ನ ಕ್ಲಿಕ್ ಮಾಡಿ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಬ್ರಿಡ್ಜ್ ಗುರುಕುಲ್ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ಒಂದು ಬ್ರಿಡ್ಜ್ ಗುರುಕುಲ್ ಒಂದು ಸರ್ಟಿಫಿಕೇಟ್ಸ್ ಇದೆ. ಓಕೆ, ಆ ಸರ್ಟಿಫಿಕೇಟ್ ಇದು ಲೀಗಲ್ಲ, ಅನ್ಲೀಗಲ್ಲ, ಅಥವಾ ಇದು ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆಯೋ ಇಲ್ಲೋ, ಸೊ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನಿಮಗೆ ಫೇಕ್ ಅನ್ಸ್ಬೋದಲ್ವಾ? ಸೊ ನೀವೇ ಕ್ಲಾರಿಟಿ ತಗೊಳಕ್ಕೋಸ್ಕರ ನೀವು ಇದನ್ನು ಚೂಸ್ ಮಾಡ್ಕೋಬೋದು. ಓಕೆ, ಸೊ ಬ್ರಿಡ್ಜ್ ಗುರುಕುಲ್ ರಿಯಲ್ ಫೇಕ್ ಅಂತ ಹೇಳಿದಕ್ಕೆ ನಾನು ಒಂದು ಆಪ್ಷನ್ ಕೊಟ್ಟೆ. ಸೆಕೆಂಡ್ ಒನ್ ಏನಂದರೆ ಬ್ರಿಡ್ಜ್ ಗುರುಕುಲ್ಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಓಕೆ, ಸೊ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸುಮ್ಮನೆ ಯಾರಿಗೂ ಕೊಡಲ್ಲ. ಒಂದು ಕಂಪ್ನಿ ಸಕ್ಸಸ್ ಕಂಡ್ರೆ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಕೊಡ್ತಾರೆ. ಸುಮ್ಮನೆ ನಾನು ಇನ್ನೊಂದು ಇದು ಮಾಡಿ ಬಿಸ್ನೆಸ್ ಮಾಡಿದೆ, ಅದನ್ನು ನಾನು ಇನ್ವೆಸ್ಟ್ ಮಾಡಿ ಆಗಿರ್ತೀನಿ, ಬಟ್ ಗೌರ್ಮೆಂಟ್ ಅದನ್ನು ರೆಕಗ್ನೈಸ್ ಮಾಡಿರಲ್ಲ ಅಲ್ವಾ? ಸೊ ಎಲ್ಲ ಉದ್ಯೋಗಗಳಲ್ಲಿ ಯಾವುದು ಚೆನ್ನಾಗಿ ಲೀಡಲ್ಲಿ ಇದೆ, ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿದೆ ಅಂತಹ ಕಂಪ್ನಿನ ರೆಕಗ್ನೈಸ್ ಮಾಡಿ ಈ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಡೋದು. ಸೊ ಬ್ರಿಡ್ಜ್ ಗುರುಕುಲ್ಗೆ ಇದು ಅವಾರ್ಡ್ ಕೊಟ್ಟಿದೆ. ಓಕೆ, 2 ಸರಿ ನಾನು ಕ್ಲಾರಿಟಿ ಕೊಟ್ಟೆ. ಒಂದು ಸರ್ಟಿಫಿಕೇಟ್ ಮತ್ತು ಅಂದರೆ ಅವಾರ್ಡ್ ಬಂದಿರೋದು ಕೂಡ ಕೊಟ್ಟೆ. ಓಕೆ, ಸೊ ಇನ್ನೊಂದು ಏನಂದರೆ ಬ್ರಿಡ್ಜ್ ಗುರುಕುಲ್ನ 150 ಕಂಟ್ರಿಗಳಲ್ಲಿ ಲಾಂಚ್ ಮಾಡಲಾಗಿದೆ. 1, 2 ಅಲ್ಲ, 150 ಕಂಟ್ರೀಸ್ ಅಂದರೆ ನಮ್ಮ ವರ್ಲ್ಡಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಓಕೆ, ಸೊ ಇದೇನಾದರೂ ಚೈನ್ ಲಿಂಕ್ ಆಗಿದ್ದರೆ ಅಥವಾ ಏನಾದರೂ ಫೇಕ್ ಆಗಿದ್ದರೆ ಎಲ್ಲ ದೇಶಗಳಲ್ಲಿ ಈಗ ಒಂದು ನಾವು ಹೊರಗೆ ಟ್ರಿಪ್ ಹೋಗ್ತಾ ಇರ್ತೀವಿ, ಬೇರೆ ದೇಶಕ್ಕೆ ಟ್ರಿಪ್ ಹೋಗ್ತಾ ಇರ್ತೀವಿ, ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಎಷ್ಟೊಂದು ರೂಲ್ಸ್ ಇದೆ ಅಲ್ವಾ? ಅದೇ ರೀತಿ ಈ ಒಂದು ಕಂಪ್ನಿ ಸ್ಥಾಪನೆ ಮಾಡೋದಕ್ಕೆ ಯಾರು ಸಡನ್ ಒಪ್ಪಲ್ಲ. ಅಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್ ಪರ್ಮಿಷನ್ ತೊಗೋಬೇಕು, ಅಲ್ಲಿ ನಮಗೆ ಲಾಂಚ್ ಮಾಡೋಕ್ಕೆ ಒಬ್ಬರು ಸಪೋರ್ಟಿವ್ ಇರಬೇಕು ಇರುತ್ತೆ ಅಲ್ವಾ? ಸೊ ಬ್ರಿಡ್ಜ್ ಗುರುಕುಲ್ಗೆ ಯಾವುದೇ ಡೌಟ್ಸ್ ಬೇಡ, ಇದು ಕಂಪ್ಲೀಟ್ ಲೀಗಲ್ ಆಗಿದೆ. ನೀವು ಇದರಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ಇದಕ್ಕೇನಂದರೆ ಬ್ರಿಡ್ಜ್ ಗುರುಕುಲ್ನ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇನ್ವೆಸ್ಟ್ಮೆಂಟ್ ಮಾಡೋವಾಗಿದ್ದರೆ ನಾವು ಇಲ್ಲಿ ಜಾಬ್ ಸರ್ಚ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೇನು ಲಾಭ, ಕಂಪ್ನಿಯವರಿಗೆ ಲಾಭ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು. ಏನಂದರೆ ಬ್ರಿಡ್ಜ್ ಗುರುಕುಲ್ಗೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಸೊ ಈ ಕಂಪ್ನಿ ಬಂದುಬಿಟ್ಟು ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್. ಒಂದಿಷ್ಟು ಇದರಲ್ಲಿ ಬಂಡಲ್ಸ್ ಇರುತ್ತೆ. ಆ ಬಂಡಲ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಪರ್ಚೇಸ್ ಮಾಡಿ ಅದರಲ್ಲಿ ಲರ್ನ್ ಸ್ಟಾರ್ಟ್ ಮಾಡ್ತೀರಾ. ಲರ್ನ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ಎಕ್ಸಾಂಪಲಾಗಿ ಹೇಳಬೇಕು ಅಂದರೆ ನೀವೊಂದು ಪಾಪನ LKG ಅಥವಾ UKG ನಿಮ್ಮ ಮಗುನ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ತೀರಾ. ಒಂದು ಸರಿ ನಿಮ್ಮ ಪಾಪನ ಅಡ್ಮಿಷನ್ ಮಾಡ್ಸೋಕ್ಕೆ ನಿಮಗೆ 25,000 30,000 ಹೇಗೆ ನಿಮಗೆ ಸ್ಕೂಲಲ್ಲಿ ನಿಮಗೆ ಫೀಸ್ ಅಂತ ಹೇಳ್ತಾರೋ ಅದೇ ರೀತಿ ಇದಕ್ಕೆ ಫಸ್ಟ್ ನೀವು ಕೋರ್ಸಸ್ನ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಒಂದಷ್ಟು ಫೀಸ್ ಅಂತ ಒಂದು 15,000 20,000 ಅಂತ ಇರುತ್ತೆ. ಅದನ್ನು ನೀವು ಕಟ್ಟಿಬಿಟ್ಟು ಇದರಲ್ಲಿ ರಿಜಿಸ್ಟರ್ಡ್ ಆಗಬೇಕಾಗುತ್ತೆ. ಓಕೆ, ಸೊ ಏನು ಲಾಭ? ಈಗ ಮಕ್ಕಳಿಗೆ ಹೇಗೆ ಸ್ಕೂಲಲ್ಲಿ ಟೀಚ್ ಮಾಡ್ತಾರೆ ಕನ್ನಡದಲ್ಲಿ, ಮಕ್ಕಳಿಗೆ ಏನೇನು ಬರುತ್ತೋ ಅದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ, ಅವರಿಗೆಲ್ಲ ಹೆಂಗೆ ಟೆಸ್ಟ್ಗಳು ಕೊಡ್ತಾರೆ, ಅದೇ ರೀತಿ ಬ್ರಿಡ್ಜ್ ಗುರುಕುಲಲ್ಲೂ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕನ್ನಡದಲ್ಲಿ ನಿಮಗೆ ನಾವು ಕ್ಲಾಸಸ್ ಮಾಡ್ತೀವಿ. ಓಕೆ, ಈಗ ಅದರಲ್ಲೆಲ್ಲ ವೀಡಿಯೋಸ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರೋದ್ರಿಂದ ನಾವು ನಮ್ಮ ಮೆಂಟರ್ಶಿಪ್ಪಲ್ಲಿ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ಎವ್ರಿ ಡೇ ಕ್ಲಾಸಸ್ನ ಮಾಡ್ತೀವಿ. ಮಂಡೇ ಟು ಫ್ರೈಡೇ ಎವ್ರಿ 2 hours ಕ್ಲಾಸಸ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಬೇಡ. ಓಕೆ, ಮತ್ತು ನಿಮಗೆ ಇದರಲ್ಲಿ ಏನೇನು ಕಲಿತೀರಾ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀವಿ. ಅದರಲ್ಲಿ ನೀವು ಲಾಗಿನ್ ಆಗಿ ರಿಜಿಸ್ಟರ್ಡ್ ಆಗಿ ನೀವು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊತೀರಾ. ಓಕೆ, ಅದಕ್ಕೋಸ್ಕರ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಏನು ಜಾಬು ಅಂತ ಕೇಳ್ತಾ ಇದ್ದೀರಾ? ಇದರಲ್ಲಿ ತುಂಬಾ ವೆಬ್ಸೈಟ್ಸ್ ಇರುತ್ತೆ. ಓಕೆ, ಈಗ ಮನೇಲಿ ಕೂತ್ಕೊಂಡು ನಾನು 50,000 25,000 ದುಡಿತೀನಿ ಅಂದರೆ ಯಾರು ನಂಬಲ್ಲ. ಹಾಗೆ ಒಂದಷ್ಟು ಜನಕ್ಕೆ ಏನಾಗ್ಬಿಡುತ್ತೆ, ಡೌಟ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಏನಾದ್ರು ಅರ್ನಿಂಗ್ಸ್ ಮಾಡಿದ್ರೆ ಯಾರು ಓದ್ತಿರಲಿಲ್ಲ, ಯಾರು ಔಟ್ಸೈಡ್ ಹೋಗಿ ಯಾರು ದುಡಿತಾ ಇರಲಿಲ್ಲ ಅಂತ. ಸೊ ಹೌದು, ಏನಂದರೆ ಬ್ರಿಡ್ಜ್ ಗುರುಕುಲ್ ಕಂಪ್ನಿಯವರು ಇದನ್ನು ಮಾಡಿದಿರೋ ಉದ್ದೇಶನೇ ಅದು. ಏನಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು, ಹೌಸ್ ವೈಫ್ಸ್ ಆಗಿರೋರು, ಮನೇಲೇ ಇರೋರು, ಅನ್ಎಜುಕೇಟೆಡ್ ಆಗಿರೋರು, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಈಗ ಕಾಲೇಜಿಗೆ ಹೋಗ್ಬಿಟ್ಟು ಈವ್ನಿಂಗಲ್ಲಿ ಏನಾದ್ರು ಫ್ರೀ ಇದ್ದರೆ 2 hours ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದೇ ವರ್ಕರ್ಸ್ ಫುಲ್ ಡೇ ವರ್ಕ್ ಮಾಡಿ ಇದರಲ್ಲಿ ನೈಟ್ ಮಾಡ್ಬೋದು. ಜಸ್ಟ್ 2 to 3 hours ಸ್ಪೆಂಡ್ ಮಾಡಿದ್ರೆ ಅಷ್ಟೇ ಸಾಕು, ಫುಲ್ ಡೇ ಬೇಡ ಇದಕ್ಕೆ. ಓಕೆ, ಜಸ್ಟ್ 2 hours ಸ್ಪೆಂಡ್ ಮಾಡಿ ನೀವು ಕಲಿತೀರ. ಸೊ ಏನಂದರೆ ನಮಗೆ ಗೊತ್ತೇ ಇರಲ್ಲ ರೀ, ತುಂಬ ವೆಬ್ಸೈಟ್ಸ್ ಇದೆ ರೀ ಮನೆಯಿಂದಲೇ ಕಲಿಯುವಂಥದ್ದು. ಈಗ ಸುಮ್ಮನೆ ನನಗೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಒಂದು ಲೋಗೋ ಕ್ರಿಯೇಷನ್ ಅಂತ ಹೊಡೆಬಿಟ್ರೆ ಏನೋ ಒಂದು 2-3 ಸಿಗುತ್ತೆ. ಬಟ್ ಇದರಲ್ಲಿ ಆಗಲ್ಲ. ಎಷ್ಟೊಂದು ವೆಬ್ಸೈಟ್ ಇದೆ, ತುಂಬ ವೆಬ್ಸೈಟ್ಸ್ ಇದೆ. ಆ ವೆಬ್ಸೈಟ್ಗಳಿಗೆ ನಾವು ನಿಮಗೆ ಹೇಳ್ಕೊಡ್ತೀವಿ. ನೀವು ಅದರಲ್ಲಿ ರಿಜಿಸ್ಟರ್ಡ್ ಆಗಿ ಒಂದು ಲೋಗೋ ಕ್ರಿಯೇಷನ್, ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಆ ಕ್ಲಾತಿಂಗ್ ಬಿಸ್ನೆಸ್ಸಿಗೆ ಕೃಷ್ಣ ಅಂತ ಒಂದು ಹೆಸರಿರುತ್ತೆ. ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೃಷ್ಣ ಅಂತ ಅವ್ರಿಗೆ ಏನು ಬೇಕಾಗಿರುತ್ತೆ, ಒಂದು ಕಲರ್ ಪರ್ಟಿಕ್ಯುಲರಾಗಿ ಬ್ಲೂ ಕಲರೇ ಬೇಕು, ಅಥವಾ ಒಂದು ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಅಥವಾ ಕ್ರಿಸ್ಟನ್ ಕಲರ್, ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಆ ಥರ ಬೇಕು ಅಂತ ಕೇಳ್ತಿರ್ತಾರೆ. ಅವರಿಗೆ ಅದರಲ್ಲಿ ಆರ್ ಬೇಕು ಅಥವಾ ಕೃಷ್ಣ ಅಂತಲೇ ಬೇಕು ಅಂತ ಒಂದಷ್ಟು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಪ್ರಕಾರ ನೀವು ಒಂದು ಲೋಗೋ ಕ್ರಿಯೇಷನ್ ಮಾಡಿ ಅವ್ರಿಗೆ ಕೊಟ್ರಿ ಅಂದರೆ ಜಸ್ಟ್ ಒಂದು ಲೋಗೋಕ್ಕೆ ನಿಮಗೆ $150 to $200 ಈ ಥರ ಇರುತ್ತೆ. $150 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 15,000, 200 ಅಂದರೆ 20,000, 20,000 ಆಗುತ್ತೆ ಅಲ್ವಾ? ಜಸ್ಟ್ ಒಂದು ಲೋಗೋ ಕ್ರಿಯೇಷನ್ಗೆ ಎಷ್ಟು ಅವರ್ ಬೇಕು ನಿಮಗೆ ಅಲ್ವಾ? ಒಂದು ½ hour ನೀವು ಒಂದು ಲೋಗೋ ಕ್ರಿಯೇಷನ್ನ ಮಾಡ್ತೀರಾ ಅಲ್ವಾ? ಸೊ ಇದರಲ್ಲಿ ಈ ಥರ ಒಂದು ತುಂಬ ಜಾಬ್ಸ್ ಇರುತ್ತೆ. ಒಂದು ರೆಸ್ಯೂಮ್ ಕ್ರಿಯೇಷನ್ ಆಗಿರ್ಬೋದು, ಹಾಗೆ ಯೂಟ್ಯೂಬ್ ಮಾಸ್ಟರ್ ಮೈಂಡು, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು, ಈ ಥರದ್ದು ವೆರೈಟೀಸ್ ಆಗಿರುವಂತಹ ಇದನ್ನು ನೀವು ಇದರಲ್ಲಿ ಕಲಿತೀರಾ. ಓಕೆ, ಸೊ
ಇದರಲ್ಲಿ ನೀವು ಯಾವ್ಯಾವ ಬಂಡಲ್ಸ್ನ ಏನೇನು ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಬಂದುಬಿಟ್ಟು 6 ಬಂಡಲ್ಸ್ ಇರುತ್ತೆ. ಓಕೆ, ಫಸ್ಟ್ ಒಂದು ಮಾರ್ಕೆಟಿಂಗ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ ಆ್ಯಂಡ್ ಲಾಸ್ಟ್ ಒಂದು ಬಿಸ್ನೆಸ್ ಮಾಸ್ಟ್ರಿ. ಓಕೆ, ಸೊ ಈ ಮಾಸ್ಟ್ರಿಗಳು ನೀವು ಪರ್ಚೇಸ್ ಮಾಡ್ತೀರಾ. ಫಸ್ಟ್ 3 ಮಾಸ್ಟರ್ಸ್ ಇರ್ತಾರಲ್ಲ, ಮಾರ್ಕೆಟಿಂಗ್ ಮಾಸ್ಟ್ರಿ, ಆಮೇಲೆ ಟ್ರಾಫಿಕ್ ಮಾಸ್ಟ್ರಿ, ಆಮೇಲೆ ಫೈನಾನ್ಸ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಈ 3 ಮಾಸ್ಟರ್ಸನ್ನು ನೀವು ಬಿಟ್ಬಿಡಿ ಅಂತ ಸುಮ್ಮನೆ ಪರ್ಚೇಸ್ ಮಾಡಿದ್ರೆ ಯೂಸ್ ಇದೆ, ಏನು ಇಲ್ಲ ಅಂತಲ್ಲ. ಬಟ್ ಏನಂದರೆ ನೀವು ಏನಾದ್ರು ಇವ್ರು 3 ಚೂಸ್ ಮಾಡ್ತೀವಿ, 5000ಗೆ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಝೀರೋ ನಾಲೆಜ್ ಅಂದರೆ LKG UKG ನರ್ಸರಿಗೆ ಹೆಂಗೆ ABC ಹೇಳೋದು, 2 1 2 ಹೇಳ್ಕೊಡೋದು, 1 2 3 ಹೇಳ್ಕೊಡೋದು, ಆ ಥರದಲ್ಲಿ ಸಣ್ಣ ವೆಬ್ಸೈಟ್ಸ್ ಬಗ್ಗೆ ಅಷ್ಟೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಇರುತ್ತಲ್ಲ, ಅದರಲ್ಲಿ ನೀವು ಪ್ರತಿಯೊಂದು ಡೀಟೇಲ್ಸ್ ಕಲಿತಾ ಹೋಗ್ತೀರಾ. ಆಮೇಲೆ ಫೈನಾನ್ಸ್ ಮಾಸ್ಟ್ರಿ, ಆಮೇಲೆ ಬಿಸ್ನೆಸ್ ಮಾಸ್ಟ್ರಿ, ಈ ಥರ ಮಾಸ್ಟ್ರಿಗಳಲ್ಲಿ ಒಂದು ಜಾಸ್ತಿ ಕೋರ್ಸಸ್ ಇರುತ್ತೆ, ನೀವು ಕಲಿತಾ ಹೋಗ್ತೀರಾ. ಅದಕ್ಕೋಸ್ಕರ ಫಸ್ಟ್ 3 ಕೋರ್ಸಸ್ನ ನೀವು ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೀವೇನಾದರೂ ಮಾಡಿಸ್ಬೇಕು ಅಂದರೆ ಫೈನಾನ್ಸ್ ಮಾಸ್ಟ್ರಿ ಜಾಯ್ನ್ ಆಗ್ಬೋದು. ಫೈನಾನ್ಸ್ ಮಾಸ್ಟ್ರಿ ನಿಮಗೆ 10,999 ರೂಪೀಸ್ ಇರುತ್ತೆ, ಅಂದರೆ 11,000 ಕಟ್ಟಬೇಕಾಗುತ್ತೆ. ನೀವು ಇದರಲ್ಲಿ 21 ಕೋರ್ಸಸ್ನ ನೀವು ಕಲಿತೀರಾ. ಅದರ ಜೊತೆಗೆ ನಿಮಗೆ ಬಿಸ್ನೆಸ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಮಾರ್ಕೆಟಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಈ 3 ಕೋರ್ಸಸ್ ನಿಮಗೆ ಇದರಲ್ಲಿ ಫ್ರೀಯಾಗಿ ಕಲಿತೀರಾ. ಓಕೆ, ಸೊ ಪ್ರತಿಯೊಂದನ್ನು ನಾವು ನಿಮಗೆ ಕನ್ನಡದಲ್ಲೇ ಹೇಳ್ಕೊಡ್ತೀವಿ. ಓಕೆ, ಏನಪ್ಪ ಒಂದು ಲೋಗೋ ಕ್ರಿಯೇಷನ್ಗೆ ಅರ್ನಿಂಗ್ಸ್ ಮಾಡಿಬಿಡ್ತೀವ ನಾವು ಅಂತ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವೇ ಬೇಕಿದ್ರೆ ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಲೋಗೋದು ವೆಬ್ಸೈಟ್ ಇರ್ತಲ್ಲ ಅದರಲ್ಲಿ ಯಾವ ರೀತಿ ಇರುತ್ತೆ ಪ್ಯಾಟ್ರನ್ ಅನ್ನೋದನ್ನು ನಿಮಗೆ ವೆಬ್ಸೈಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಕಂಪ್ಲೀಟ್ ಲೀಗಲ್ ಐತೆ, ನಾವು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಓಕೆ, ನಿಮಗೆ ಯಾವುದೇ ಡೌಟ್ಸ್ ಬೇಡ, ನಾವು ಈ ಕನ್ನಡ ಹೇಳ್ಕೊಡ್ತೀವಿ ಅಂತ ನೀವು ನಮ್ಮ ಜಾಯ್ನ್ ಆಗಿಬಿಟ್ಟು ಮೋಸ ಮಾಡೋದು ಆ ಥರ ನಾವೇನು ಮಾಡಲ್ಲ. ಸೊ ನಾವು 100% ಜೆನ್ಯೂನ್ ಆಗಿ ಪ್ರತಿಯೊಬ್ಬರು ಕ್ಲಾಸಸ್ ಮಾಡ್ತಾ ಬಂದಿದ್ದೀವಿ. ಓಕೆ, ನೀವು ನಮ್ಮದು ಜಸ್ಟ್ 7th ಸ್ಟ್ಯಾಂಡರ್ಡ್ ಓದಿರೋ ಕೂಡ ಇದರಲ್ಲಿ ಜಾಯ್ನ್ ಆಗಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಓಕೆ, 150 ಸ್ಟೂಡೆಂಟ್ಸಿಗೆ ಆಲ್ರೆಡಿ ನಾವು ಕ್ಲಾಸಸ್ ಮಾಡ್ತಾ ಇರ್ತೀವಿ. ಸುಮ್ಮನೆ ಯಾರ್ಯಾರಿಗೂ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟು ನಮಗೇನು ಯೂಸಸ್ ಇರಲ್ಲ. ಓಕೆ, ನಮಗೆ ಕಂಪ್ನಿ ಸ್ಯಾಲ್ರಿ ಕೊಡ್ತಾ ಇರುತ್ತೆ ಎವ್ರಿ ವೀಕ್. ಇದರ ಮಂತ್ಲಿ ಸ್ಯಾಲ್ರಿ ಎವ್ರಿ ಮಂಗಳವಾರ ನಮಗೆ ಸ್ಯಾಲ್ರಿ ಬರುತ್ತೆ. ಓಕೆ, ನಿಮಗೆ ಅದ್ರ ಬಗ್ಗೆ ಯಾವುದೇ ಡೌಟ್ಸ್ ಬೇಡ, ನೀವು ಬೇಕಿದ್ರೆ ಎವ್ರಿ ಮಂಗಳವಾರ ಇದರಲ್ಲಿ ನಿಮ್ಮ ಸ್ಯಾಲ್ರಿನ ತೊಗೋಬೋದು. ಇನ್ ಕೇಸ್ ಎನಿ ಎಮರ್ಜೆನ್ಸಿ ಇತ್ತು ಅಂದರೂ ಕೂಡ ನೀವು ಇದರಲ್ಲಿ ಮಿಡಲಲ್ಲಿ ಕೂಡ ತೊಗೋಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ. ಸೊ ಇದೇನಂದರೆ ನನ್ನ ಲಕ್ಕಿ ಮಾಸ್ಟ್ರಿ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ಫಸ್ಟು ಪರ್ಚೇಸ್ ಮಾಡಿರೋದು ಫೈನಾನ್ಸ್ ಮಾಸ್ಟ್ರಿಗೆ ನಾವು 4,999 ರೂಪೀಸ್ನ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಫಸ್ಟ್ 4 ಕೋರ್ಸಸ್ ಇದೆಯಲ್ಲ, ಆ 4 ಕೋರ್ಸಸ್ಸು ಫ್ರೀಯಾಗಿ ಸಿಗುತ್ತೆ. ನೀವು ಇದರಲ್ಲಿ 24 ಕೋರ್ಸಸ್ನ ಈಸಿಯಾಗಿ ಕಲಿತೀರಾ. ಅಷ್ಟೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಮಾಡಬೇಕು, ಟ್ರೇಡಿಂಗ್ ಹೇಗೆ ಮಾಡಬೇಕು, ಆಮೇಲೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ. ಓಕೆ, ಸೊ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಾವೇನು ಮಾಡಬೇಕಂದ್ರೆ TD ಅಕಾಡೆಮಿಯಿಂದನೂ ಕ್ಲಾಸಸ್ ಮಾಡಿಸ್ಬೇಕು ಅಂತ ಇದ್ದೀವಿ. ಸೊ 2 ಟೈಮ್ ಮಾಡಿಸಿದ್ದೀವಿ ಕೂಡ, ಸರ್ ಬಿಸಿ ಇರೋ ಕಾರಣ ಅವರು ಇನ್ನೂ ಮಾಡಿಲ್ಲ. ಬಟ್ ಹಳೆ ಬ್ಯಾಚ್ ಅವ್ರಿಗೆ ನಾವು ಮಾಡಿಸ್ಬೇಕು ಅಂತಲೇ ಇದ್ದೀವಿ. ಓಕೆ, ಸೊ ಫೈನಾನ್ಸ್ ಮಾಸ್ಟರ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು, ಹಾಗೆ ಇಂಗ್ಲೀಷ್ ಲರ್ನಿಂಗ್ಸ್ ಬಗ್ಗೆ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್ ಬಗ್ಗೆ, ಆಮೇಲೆ ಯೂಟ್ಯೂಬ್ ಮಾಸ್ಟರ್ ಮೈಂಡು, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು, ವಾಟ್ಸಪ್ ಮಾಸ್ಟರ್ ಮೈಂಡು, ಆಮೇಲೆ ಬಿಸ್ನೆಸ್ ಬಗ್ಗೆ ಪ್ರತಿಯೊಂದು ನಾವು ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಬೇಡ. ಓಕೆ, ಈಗ ಏನಾಗ್ಬಿಡುತ್ತೆ ಅಂದರೆ ಬ್ರಿಸ್ ಗುರುಕುಲಲ್ಲಿ ಹೆಂಗಂದರೆ ತುಂಬ ಜನ, ಸುಮಾರು 2 ಕೋಟಿಯಷ್ಟು ಜನ ಇದರಲ್ಲಿ ಅರ್ನಿಂಗ್ಸ್ನ ಈಸಿಯಾಗಿ ಮಾಡ್ತಾ ಇದ್ದಾರೆ. ನೀವು ನಮ್ದಿರಲ್ಲ ಗೊತ್ತಿಲ್ಲ, ಇಡೀ ವರ್ಲ್ಡಲ್ಲಿ ಇದರಲ್ಲಿ 2 crores ಅಷ್ಟು ಮೆಂಬರ್ಸು ಇದರಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇವು ಬ್ರಿಸ್ ಗುರುಕುಲವ್ರದ್ದು ಒಂದಷ್ಟು ಗ್ರೂಪ್ಸ್ ಇರುತ್ತೆ, ಅದರಲ್ಲಿ ನಾವು ರಿಜಿಸ್ಟರ್ ಆಗಿದ್ರೆ ಅದರಲ್ಲಿ ಆಫರ್ಸು ಕೂಡ ಇರುತ್ತೆ. ಯಾವುದೋ ಒಂದು ಫೆಸ್ಟಿವಲ್ಗೆ, ಆಮೇಲೆ ಅವ್ರಿಗೆ ಏನಾದ್ರು ಒಂದು ಕಂಪ್ನಿಯಲ್ಲಿ ಒಂದು ಖುಷಿ ಇತ್ತು ಅಂದರೆ, ಅಥವಾ ಒಂದು ಮಂತ್ ಎಂಡಲ್ಲಿ ನಿಮಗೆ ಒಂದು ಆಫರ್ ಬಿಡ್ತಾರೆ. ಆ ಆಫರ್ ಮುಖಾಂತರ ನೀವು ರಿಜಿಸ್ಟರ್ ಆಗಿ ಸಮ್ಟೈಮ್ಸ್ ಕೆಲವರಿಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಓಕೆ, ಆಫರ್ ಬಿಟ್ಟಾಗ ಒಂದು 5 ಮೆಂಬರ್ಸ್ 10 ಮೆಂಬರ್ಸ್ ಅಷ್ಟೇ ಇದರಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ. ಅದರಲ್ಲಿ ರಿಜಿಸ್ಟರ್ ಆಗಿದ್ದವರಿಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ಓಕೆ, ಹಾಗೆ ಇದರಲ್ಲಿ ವರ್ಲ್ಡ್ ಟ್ರಿಪ್ ಕೂಡ ಇರುತ್ತೆ. ಓಕೆ, ನೀವು ಇದನ್ನು ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ದುಡಿಯೋದು ಕಂಪ್ನಿಯಲ್ಲಿ ಇಷ್ಟೊಂದಿಲ್ಲ ಇರೋದೇ ಇಲ್ಲ. ಓಕೆ, ವರ್ಲ್ಡ್ ಟ್ರಿಪ್ ಯಾರಿಗೆ ಕೊಡ್ತಾರೆ, ಅದರಲ್ಲಿ ನೀವು ಜಸ್ಟ್ ನಿಮ್ಮ ಪರ್ಸ್ನಲ್ ಪರ್ಚೇಸ್ ಮಾಡೋದಿದ್ದರೆ ಮಾತ್ರ ಇದರಲ್ಲಿ ನಿಮಗೆ ಹಣ ತೊಗೊಳೋದನ್ನು ಬಿಟ್ಟರೆ, ಫ್ಲೈಟ್ ಬುಕ್ಕಿಂದ ಹಿಡಿದು ನಾವಲ್ಲಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಕಂಪ್ನಿಯವ್ರದ್ದೇ ಕಂಪ್ಲೀಟ್ ಜವಾಬ್ದಾರಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಕೂಡ ಬೇಡ. ಇಲ್ಲ ನನಗೆ ಟೂರ್ ಹೋಗೋಕ್ಕಾಗಲ್ಲ, ಟ್ರಿಪ್ ಇಷ್ಟ ಇಲ್ಲ ಅನ್ನೋರಿಗೆ ಆ ಟ್ರಿಪ್ಪಿನ ಅಮೌಂಟ್ ಕೂಡ ನಿಮಗೆ ಕೊಡ್ತಾರೆ. ಓಕೆ, ಸೊ ಇಷ್ಟೊಂದೆಲ್ಲ ಇದ್ದುಬಿಟ್ಟು ಇದನ್ನು ಫೇಕ್ ಅಂತ ನೀವು ಯಾಕೆ ಅಂದ್ಕೊತಿದ್ದೀರಾ? ಈಗ ಅಂದ್ಕೊಂಡೆ ನೀವು ಹಿಂದೆ ಹೋಗ್ತಾ ಇರೋದು. ಓಕೆ, ಸೊ ಸ್ವಲ್ಪ ಮೂವ್ ಆನ್ ಆಗಿ ಪಾಸಿಟಿವ್ ಥಿಂಕಿಂಗ್ ಇರಲಿ ಅಂತ ಹೇಳ್ತೀನಿ. ಹಾಗೆ ಈ ಕಂಪ್ನಿಲಿ ಏನಂದರೆ, ಈ ಹೆಂಗೆ ಬಿಸ್ನೆಸ್ಸಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 10ವರೆಗೂ ಈ ವೀಕಲ್ಲಿ ಯಾವ ಟಾಪ್ 3, ಟಾಪ್ 10ನಲ್ಲಿದ್ದಾರೆ ಅಂತ ಅವ್ರು ಕೂಡ ಒಂದು ಫೋಟೋಸ್ ಆಗಿರ್ಬೋದು, ಲೋಗೋಸ್ ಆಗಿರ್ಬೋದು ಇದು ಮಾಡ್ತಾರೆ, ಪಿಕ್ಚರ್ಸ್ ಹಾಕ್ತಾರೆ. ತುಂಬ ಖುಷಿ ಆಗುತ್ತೆ ಅಲ್ವಾ? ಈಗೆಲ್ಲೋ ಸ್ಕೂಲಲ್ಲೂ ಕಾಲೇಜಲ್ಲೂ ಟೆಸ್ಟಲ್ಲಿ 20 ಮಾರ್ಕ್ಸ್ ತೆಗೆದ್ರೆ ಟೀಚರ್ ಬಂದುಬಿಟ್ಟು ಆ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಹಿಡ್ಕೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಪ್ರತೀಕ್ 20, ಕೃಷ್ಣ 20, ವಿಷ್ಣು 20 ಈ ಥರ ಹೇಳ್ತಿರ್ತಾರಲ್ಲ, ಖುಷಿ ಆಗುತ್ತೆ. ಆಮೇಲೆ ಮ್ಯಾಮ್ ಹತ್ರ ನಿಂತ್ಕೊಂಡು ಅದೇ ರೀತಿ ಬ್ರಿಸ್ ಗುರುಕುಲಲ್ಲೂ ತುಂಬ ಜನ ಇರ್ತಾರೆ ಕಣ್ರಿ. 2 ಕೋಟಿ ಜನ ಇರುವಂತಹ ಗ್ರೂಪಲ್ಲಿ ಸೇರ್ಕೊಂಡ್ಬಿಟ್ಟು ಅದರಲ್ಲಿ ನಮ್ಮ ಹೆಸರು ಫ್ರಮ್ ಕರ್ನಾಟಕ, ಫ್ರಮ್ ಇಂಡಿಯಾ, ಫ್ರಮ್
ಹೊರ ದೇಶದ ಎಲ್ಲ ಮೀಮ್ಸ್ನ ಹಾಕಿಬಿಟ್ಟು ನಮ್ಮ ಒಂದು ಲೋಗನ ಹಾಕಿದರೆ ನಮಗೆ ತುಂಬ ಖುಷಿ ಆಗಲ್ವಾ, ಹೆಮ್ಮೆಯೂ ಇರುತ್ತೆ ಅಲ್ವಾ. ಸೊ ನಮ್ಮಲ್ಲಿ ಒಂದು ಸ್ಪಿರಿಚುವಲ್ ಇದ್ದು, ನಮ್ಮಲ್ಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇತ್ತು ಅಂದರೆ ನಾವು ಇದರಲ್ಲಿ ನಿಜವಾಗ್ಲೂ ಸಕ್ಸಸ್ ಕಾಣ್ತೀವಿ ಕಂಡ್ರೆ, ನಿಮಗೆ ಇದರಲ್ಲಿ ಯಾವುದೇ ಡೌಟ್ಸ್ ಬೇಡ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಬಿಸ್ನೆಸ್ ಮಾಸ್ಟರ್. ಬ್ರಿಸ್ಕುರ್ಕಲ್ಲಿ ಬಿಗ್ಗೆಸ್ಟ್ ಮಾಸ್ಟರ್ ಅಂದರೆ ಬಿಸ್ನೆಸ್ ಮಾಸ್ಟರ್. ಇದಕ್ಕೆ ನೀವು 10,999 ರುಪೀಸ್ ಅಂತ 21,000 ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಕಂಪ್ಲೀಟ್ ಫಸ್ಟ್ 5 ಕೋರ್ಸಸ್ ಕೂಡ ಫ್ರೀಯೇ ಸಿಗುತ್ತೆ. ಓಕೆ, ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ, ಈ 6, ಆಮೇಲೆ ಬಿಸ್ನೆಸ್ ಮಾಸ್ಟ್ರಿ ಸೇರಿಸಿ 6 ಕೋರ್ಸಸ್ ನೀವು ಇದರಲ್ಲಿ ಕಲಿತೀರ. ಬಟ್ 21,000 ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಏನಾಗುತ್ತೆ ಅಂದರೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ ನೀವು ಈಗ ಫಸ್ಟಿಗೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿಗೆ ನೀವು 11,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಸ್ವಲ್ಪ ಕೋರ್ಸಸ್ ಕಲ್ತ್ಬಿಡ್ತೀರ. ನೆಕ್ಸ್ಟ್ ಕೋರ್ಸಸ್ ಕಲಿಬೇಕು ಅಂದರೆ ಮತ್ತೆ ನೀವು ಫೈನಾನ್ಸ್ ಮಾಸ್ಟರ್ ಕಲಿತೀನಿ ಅಂತ ಅಂದ್ಕೋಬೇಡಿ, ಮತ್ತೆ ನೀವು 15,000 ಕೊಟ್ಟು ಫೈನಾನ್ಸ್ ಮಾಸ್ಟರ್ ಕಲಿಬೇಕಾಗುತ್ತೆ. ಇಲ್ಲ ನಾನು 21,000 ಕಟ್ಟಿಬಿಟ್ಟು ನಾನು ಬಿಸ್ನೆಸ್ ಮಾಸ್ಟರ್ನೇ ಪರ್ಚೇಸ್ ಮಾಡ್ತೀನಿ, ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು 2 ಸರಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ, 2 ಕೋರ್ಸಸ್ಸಿಗೂ. ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಸೊ ಡೈರೆಕ್ಟಾಗಿ ನೀವು 21 ಕೋರ್ಸಸ್ ಕೊಟ್ಬಿಟ್ಟು ಬಿಸ್ನೆಸ್ ಮಾಸ್ಟರ್ ಚೂಸ್ ಮಾಡ್ಕೊಂಡು ಬೆಸ್ಟ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಬಿಕಾಸ್ ಬಿಸ್ನೆಸ್ ಮಾಸ್ಟರಲ್ಲಿ ಪ್ರತಿಯೊಂದು ಕಲಿತೀರಾ, ಇದು ತುಂಬ ಚೆನ್ನಾಗಿದೆ. ಎಲ್ಲ ಕೋರ್ಸಸ್ನು ಕಲಿತೀರಾ, ಟ್ರೈನ್ ಅಪ್ ಮಾಡ್ತಾರೆ ನಿಮಗೆ. ಕ್ಲಾಸಸ್ ಎವ್ರಿ ಡೇ ಕ್ಲಾಸಸ್ ಇರುತ್ತೆ, ಮಂಡೇ ಟು ಫ್ರೈಡೇ ಎವ್ರಿ 2 ಅವರ್ಸ್ ಕ್ಲಾಸಸ್ ಇರುತ್ತೆ. ಹಾಗೆ ನಿಮಗೆ ಟೆಸ್ಟ್ ಕೂಡ ಇರುತ್ತೆ. ಬಿಸ್ಕುಟ್ಗಳೇ ಒಂದಷ್ಟು ಟೆಸ್ಟ್ಗಳು ಕೊಡ್ತೀವಿ, ನಾವು ಕೂಡ ನಿಮಗೆ ಸೆಮಿನಾರ್ಸ್ ಕೊಡ್ತೀವಿ, ಡಿಫ್ರೆಂಟಾಗಿ ಕ್ಲಾಸಸ್ ಮಾಡ್ತೀವಿ. ಸೊ ಹೊರಗಡೆ ಹೇಗೆ ಜಾಬಿಗೆ ಹೋಗಿ ಮಾಡ್ತಾರೋ ಅದನ್ನೇ ನಾವು ಜಸ್ಟ್ 2 ಅವರ್ಸಲ್ಲಿ ನಿಮಗೆ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಸೊ ಕಂಪ್ಲೀಟ್ ಲೀಗಲ್ ಆಗಿದೆ, ನಿಮಗೆ ಯಾವುದೇ ಡೌಟ್ಸ್ ಬೇಡ. ನಾವು ಮೆಂಟರ್ಸ್ ಆಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ನಮ್ಮ ಟೀಮಿಗೆ ಜಾಯ್ನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮ ಪ್ರತಿಯೊಂದು ಡೌಟ್ಸನ್ನು ನಾವು ಕ್ಲಿಯರ್ ಮಾಡ್ತೀವಿ. ಥ್ಯಾಂಕ್ ಯು.